ಸೊ ಅಧ್ಯಕ್ಷರೇ, ಕೆಲವು ಅನೇಕ ವಿಚಾರಗಳನ್ನ ಬಹುಶಃ ನಾನು ತಿಳಿಸಿದ್ದೀನಿ. ಫ್ಲೈಯಿಂಗ್ ಸ್ಕೂಲು ಜಕ್ಕೂರ್ ವಿಚಾರ, ಓಕೆ, ಅದನ್ನ ಇಡಪ್ಪ, ಅದ್ರ ಬಗ್ಗೆ ಮಾತು. ಈ ಜಕ್ಕೂರ್ ವಿಚಾರದಲ್ಲಿ ನಮ್ಮಲ್ಲಿ ಚರ್ಚೆ ಬಂದಿದ್ದು ನಿಜ, ನಾನೇನಿಲ್ಲ ಅಂತ ಹೇಳುದಿಲ್ಲ. ಬಟ್ ಚೀಫ್ ಮಿನಿಸ್ಟರ್ ಇದನ್ನ ಸದ್ಯಕ್ಕೆ ವಿಲ್ ನಾಟ್ ಟೇಕ್ ಎನಿ ಡಿಸಿಷನ್ ಅಂತ ಹೇಳಿದ್ರು. ಸಜೆಷನ್ಸ್ ಇತ್ತು, ಅವರೆಲ್ಲ ಸಜೆಷನ್ ಕೊಟ್ಟಿದ್ರು, ಇದನ್ನೇನಾದ್ರು ಮಾಡಬೇಕು. ನನಗೆ ನಮ್ಮ ಇವರು ಕೂಡ ಪೀಯೂಷ್ ಗೋಯಲ್ ಅವರು ಕೂಡ ಹೇಳಿದ್ರು, ಒಂದು ತಪೋ ಇದ್ರು ಭೂಮಿ ಯಶೋ ಭೂಮಿ ತರ ಮಾಡಿ, ಇನ್ನೊಂದ್ ತರ ಮಾಡಿ ಅಂತೆಲ್ಲ ಅವರು ಹೇಳಿದ್ರು. ಭಾರತ್ ಮಂಟಪ ತರ ಮಾಡಿ ಅಂತ ಹೇಳಿದ್ರು. ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಒಂದು 300 ರಿಂದ 500 ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಮೆಟ್ರೋ ಹತ್ರ ಇದೆ, ಯೋಚನೆ ಮಾಡಿ ಅಂತ. ಅದು ಮುಂದಕ್ಕೆ ಗೌರ್ಮೆಂಟ್ ಅವ್ರು ಏನ್ ಬೇಕೋ ಡಿಸಿಷನ್ ತಗೊಳ್ತಾರೆ. ಕೆಲವು ಕೋರ್ಟ್ಗೂ ಏನೋ ಹೋಗಿದ್ದಾರೆ ಅಂತ ನನಗೆ ಯಾರು ಹೇಳಿದ್ರು. ಬಟ್ ಸ್ಟಿಲ್ ಐ ಡೋಂಟ್ ನೋ ದಟ್. ಅವ್ರಿಗೆ ಕೆಲವು ರೆಕಾರ್ಡ್ಸ್ ಎಲ್ಲ ಸಿಕ್ಕಿದೆ. ವಿಲ್ ಟೇಕ್ ಎ ಡಿಸಿಷನ್. ಈಗ ನಾವು ಯಾವುದೋ ಶಿಫ್ಟಿಂಗ್ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಕ್ಯಾಬಿನೆಟ್ ಅಲ್ಲಿ ಬಂದಿದ್ದ ವಿಚಾರ ಆಫೀಸರ್ ಚರ್ಚೆ ಮಾಡಿ ತಂದಿದ್ ನಿಜ. ಬಟ್ ಗವರ್ಮೆಂಟ್ ಹ್ಯಾಸ್ ಡೆಫರ್ಡ್ ಆಲ್ ದ ಡಿಸಿಷನ್ಸ್. ಮುಂದಕ್ಕೆ ಯಾವ ಸಂದರ್ಭಕ್ಕೆ ಏನೇನು ಬರ್ತದೋ ಆಮೇಲೆ ನೋಡೋಣ. ಸದ್ಯಕ್ಕೆ ನಮ್ದು ಯಾವ್ದು ಶಿಫ್ಟ್ ಮಾಡೋಂತ ಸಂದರ್ಭ ನಾವೇನು ಆಲೋಚನೆ ಮಾಡಿಲ್ಲ. ಸರ್ಕಾರ ಏನು ತೀರ್ಮಾನ ಮಾಡಿಲ್ಲ. ಅಲ್ಲ, ಈಗ ನೀವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಬೇಡಿ, ಕ್ಲಾರಿಟಿ ಹೇಳಿ. ಅದನ್ನ ಫ್ಲೈಯಿಂಗ್ ಸ್ಕೂಲ್ ಆಗಿ ಉಳಿಸ್ತಿರೋ ಇಲ್ಲ. ಯಾಕಂದ್ರೆ ನಿಮ್ದ ನಡೆ ಇಡೀ ಕಾಂಗ್ರೆಸ್ಸಿನ ನಡೆ ಆ ಫ್ಲೈಯಿಂಗ್ ಸ್ಕೂಲ್ ನ ಕ್ಲಬ್ ಮಾಡ್ಬೇಕು ಅಂತ ಹಿಂದೆ ನೀವು ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಾಡಿ ಕಾಪಿ ಇದೆ ನನ್ನ ಹತ್ರ. ಮಾಡಿದೀರಾ? ಆಮೇಲೆ ಮಾತಾಡಿ, ಹೇಳ್ಬಿಡ್ತೀನಿ. ಆಮೇಲೆ ಗವರ್ಮೆಂಟ್ ಇಂದಲೇ ಲೈಸೆನ್ಸ್ ಕೊಡ್ಲಿಲ್ಲ. ಫ್ಲೈಯಿಂಗ್ ಕ್ಲಬ್ ಮಾಡ್ಬೇಕಾದ್ರೆ ಲೈಸೆನ್ಸ್ ಕೊಡ್ಬೇಕಲ್ಲ. ಆ ಲೈಸೆನ್ಸ್ ನಾನು ಮೊನ್ನೆ ಹೇಳಿದ್ದೀನಿ ನಿಮಗೆ. ನಾವು ಫ್ಲೈಓವರ್ ಬಂದಿದೆ, ಫ್ಲೈಓವರ್ ಬಂದಾಗ ಒಂದು ನಿಮಿಷ ಅಶೋಕ್ ಆಮೇಲೆ ಒಂದ್ ನಿಮಿಷ ಮುಗಿದ್ಬಿಡ್ಲಿ. ಇವಾಗ ಟೈಮ್ ಜಾಸ್ತಿ ಆಗಿದೆ. ಟೈಮ್ ಜಾಸ್ತಿ ಮಾಡ್ಲಿಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲ, ಪ್ಲೀಸ್ 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 ರೈಟ್. ಹಿಂದೆ ನನ್ನ ಹತ್ರ ಕಾಪಿ ಇದೆ. ನಾನು ಡಾಕ್ಯುಮೆಂಟ್ ಇಲ್ದಿರ ಏನು ಮಾತಾಡಲ್ಲ, ನೋಡಿದ್ದೆ. ನಿಮ್ಗೆ ಕೊಡ್ತೀನಿ, ಇದು ಪೂರ್ತಿ ತಗೊಳ್ಳಿ. ಶೆಟ್ ಬೇಕಾದ್ರೆ ಕೊಟ್ಬಿಡ್ತೀನಿ. ಸಾಕು ನನಗೆ. ಸರ್ಕಾರ ಮುಗಿಸ್ಬಿಡ್ತಾರೆ ಅಧ್ಯಕ್ಷರ. ಇಲ್ಲ ಅಂದ್ರೆ ಫ್ಲೈಯಿಂಗ್ ಸ್ಕೂಲ್ ನ ಮುಗಿಸೋಕೆ ಹೊರಟಿದ್ದಾರೆ. ಕ್ಲಬ್ ಮಾಡಕ್ಕೆ ಮಾಡಿದ್ರು. ನಮ್ ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡಿದ್ರೆ ಕ್ಲಬ್ ನ ಕ್ಯಾನ್ಸಲ್ ಮಾಡಿದಿರಿ ಅಂತ ಮಾಡಿದಿರಿ. ನಾವು ಆರ್ಡರ್ ಮಾಡಿದಿರಿ. ನಮ್ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಡಿದಿರಿ. ಅದೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಧನ್ಯವಾದಗಳು, ನಿಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರ ತಪ್ಪು ಮಾಡಿದೆ. ಓದಿದೀನಿ ನೆನ್ನೆ, ನೀವಿದ್ದಾಗ ಓದಿದ್ರಿ. ಕೃಷ್ಣ ಬೈರೇಗೌಡ ಏನ್ ಹೇಳಿದ್ದಾರೆ, ಇದೊಂದು ಬಿಗ್ ಸ್ಕ್ಯಾಂಡಲ್ ಅಂತ ಹೇಳಿದ್ದಾರೆ. ಇಟ್ಸ್ ಎ ಬಿಗ್ ಸ್ಕ್ಯಾಂಡಲ್. ನನ್ನ ಕಾನ್ಸ್ಟಿಟ್ಯೂಷನ್ ಆಗ್ತಿದೆ, ನನ್ನ ಒಪ್ತಾ ಇಲ್ಲ ನಾನು ಇದನ್ನ. ಇದೇ ಸ್ಕ್ಯಾಂಡಲ್. ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿದೀರಾ. ನಮ್ಮ ಸರ್ಕಾರ ತಪ್ಪು ಮಾಡಿತ್ತು. ಮತ್ತೆ ಏನ್ ಸರ್, ನಾನು ಸಹಾಯಕ್ಕೆ ಬಂದಿದ್ದೀನಿ ನಾನು. ಯಾವತ್ತು ಬರಲ್ಲ ನೀವು. ನಮ್ಮ ಸಹಾಯ ಯಾಕಂದ್ರೆ ಒಳ್ಳೆ ಮಾತು ಹೇಳಿದಿರ. ನಾವಲ್ಲಿ ಯಾವುದೇ ರೀತಿಯಲ್ಲಿ ಸಮೇತ ಫ್ಲೈಯಿಂಗ್ ಕ್ಲಬ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಅಲ್ಲಿ ಏನಾಗಿದೆ ಅಂದ್ಬಿಟ್ಟು ನಾನು ಮೊನ್ನೆ ಹೇಳಿದೆ. ನನಗೆ ಅಲ್ಲಿ ಫ್ಲೈಓವರ್ ಬಂದಿದೆ. ಅದೇ ಏರ್ಫೋರ್ಸ್ ಹತ್ರ ಫ್ಲೈಓವರ್ ಬರಲಿಲ್ಲ. ಫ್ಲೈಓವರ್ ಕೆಳಗಡೆ ತಾವು ನೋಡ್ತೇವೆ, ಕೆಳಗಡೆ ಹೋಗಿದೆ. ಅಲ್ಲಿ ಏನಾಗಿದೆ, ಫ್ಲೈಯಿಂಗ್ ಕ್ಲಬ್ ಹತ್ರ ಫ್ಲೈಓವರ್ ಬಂದಾಗ ಆ ರನ್ವೇ ಇಂದ ಟೇಕ್ ಆಫ್ ಮಾಡುವ, ಅದು ಸ್ಟೂಡೆಂಟ್ಸ್ ಇದು ಮಾಡ್ತಾರೆ, ಕಲಿತಾ ಇದ್ದಾರೆ. ಅದಕ್ಕೆ ಎಷ್ಟು ಜನ ಇದ್ದಾರೆ ಫ್ಲೈಯಿಂಗ್ ಕಲಿಯೋರು? ಸುಮಾರು 35-40 ಜನ ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ. ಫ್ಲೈಯಿಂಗ್ ಕ್ಲಬ್ ಜಕ್ಕೂರಲ್ಲೇ ಬೇಕಂತೇನಿಲ್ಲ, ಅದು ಜಕ್ಕೂರಲ್ಲೇ ಇಟ್ಕೊಳ್ತಾ ಇದೀವಿ. ಫ್ಲೈಓವರ್ ಬಂದದಕ್ಕೆ ಅವತ್ತು ಆಸ್ಕರ್ ಫರ್ನಾಂಡಿಸ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಹೈವೇ ಮಿನಿಸ್ಟರ್ ಆಗಿದ್ರು. ನಾನು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಆಗಿದೆ. ನಾನು ಹೇಳಿದೆ, ಇಲ್ಲ ಫ್ಲೈಓವರ್ ಅದನ್ನ ನೀವು ಹೊಡೆದಾಕ್ಬೇಕಂತ ಹೇಳಿದೆ. ಅದಕ್ಕೆ ಅವರು ಬಂದ್ಬಿಟ್ಟು, ಇಲ್ಲ ಫ್ಲೈಓವರ್ ಗಟ್ಟಿಯಾಗಿದೆ, ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಒಪ್ಪಿಸಿದ್ರು. ಈಗ ಸೆಂಟ್ರಲ್ ಗವರ್ಮೆಂಟ್ ಇದೆ, ಇದು DGCA, ಅವರು ಅದಕ್ಕೆ ಪರ್ಮಿಷನ್ ಕೊಡಬೇಕು. ಅವರು ಈಗ ರಿನ್ಯೂವಲ್ ಮಾಡ್ತಾ ಇಲ್ಲ, ಆ ತರ ಪೆಂಡಿಂಗ್ ಇಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಾವೇನು ಸಜೆಸ್ಟ್ ಮಾಡಿದ್ದೀವಿ, ಏನಂದ್ರೆ ಅವರು ಹೇಳಿದ್ರು, ಶಿವಕುಮಾರ್ ಅವರು ಹೇಳಿದ್ರಲ್ಲ, ಕ್ಯಾಬಿನೆಟ್ ಅಲ್ಲಿ ಬಂತು, ಯಾವುದೇ ನಿರ್ಣಯ ತಗೊಳ್ಳಿಲ್ಲ. ಅದನ್ನ ಫ್ಲೈಯಿಂಗ್ ಕ್ಲಬ್ ಚೇಂಜ್ ಮಾಡ್ಲಿಕ್ಕೆ ಸಮೇತ ಅಲ್ಲಿಂದ ಜಾಗ ಏನ್ ಮಾಡಬೇಕು ನಿರ್ಣಯ ಆಗಿಲ್ಲ. ಬಟ್ ನಾನು ನಿಮ್ಗೆ ಹೇಳಿದ್ರೆ ಒಂದು ಸಜೆಸ್ಟ್ ಮಾಡಿದ್ದೀನಿ, ಅಲ್ಲಿ 1 ಲಕ್ಷ ಕೆಪಾಸಿಟಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಬೇಕು. ನಮ್ಮ ಇಷ್ಟು ದೊಡ್ಡ ಸಿಟಿ ನಾವು ಹೇಳ್ತಾ ಇದೀವಿ, ನಮಗೆ ಸರಿಯಾದ ಸ್ಟೇಡಿಯಂ ಇಲ್ಲ, ನಮಗೆ ಫುಟ್ಬಾಲ್ ಸ್ಟೇಡಿಯಂ ಇಲ್ಲ, ಬೇರೆ ಬೇರೆ ಇದಕ್ಕೆ ಅದೊಂದು ಸ್ಪೋರ್ಟ್ಸ್ ಅರೇನಾ ಟೈಪ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅದೆಲ್ಲ ಓಪನ್ ಆಗಿ ಇರ್ತದೆ. ಅದಕ್ಕೆ ಮಾಡಬಹುದು ಅಂತ ಸಜೆಸ್ಟ್ ಮಾಡಿದ್ರು ಸಮೇತ ಈ ರೀತಿಯ ಒಂದು ಟೀಕೆ ಬಂತು. ಅಲ್ಲಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು, ಈ ತರ ಕೃಷ್ಣ ಬೈರೇಗೌಡರು ನಮ್ಮೇಲೇನೆ ಬರ್ತಾ ಇದೆ, ನಾವು ಯಾರಿಗೋ ಬಿಲ್ಡರ್ಗೆ ಅನುಕೂಲ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ತಾ ಇದ್ದಿಟ್ಟು ಅವರು ಸಜೆಷನ್ ಮಾಡಿದ ಮೇಲೆ ಚೀಫ್ ಮಿನಿಸ್ಟರ್ ಹಂಗಾದ್ರೆ ಈಗ ಅದು ಬೇಡ ಅಂತ ಹೇಳ್ಬಿಟ್ಟು ಯಾವುದೇ ಡಿಸಿಷನ್ ನಾವು ತಗೊಳ್ಳಿಲ್ಲ. ದಯವಿಟ್ಟು ಅದನ್ನು ತಮ್ಮ ಗಮನಕ್ಕೆ ಅವ್ರು ಈಗಾಗಲೇ ತಂದಿದ್ದಾರೆ.
DCM ಅವರು ಅದನ್ನ ಹೇಳ್ತಾರೆ. ಇಲ್ಲ ಅವರು ನೋಡಿ ನಮ್ಮ ಜಾರ್ಜ್ ಅವರು ಅವರ ಹೇಳಿಕೆಯನ್ನ ಅವ್ರು ಕೊಟ್ಟಿದ್ದಾರೆ, ಇಂಡಿವಿಜುವಲ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ಅಂತ. ಈಗ ಬೇಡ ಸ್ಟೇಡಿಯಂ, ಅಲ್ಲಿ ಸ್ಟೇಡಿಯಂ ಏನೋ ಕ್ರಿಕೆಟ್ ಮಾಡ್ಬಿಟ್ರೆ ಈಗ ಏರ್ಪೋರ್ಟ್ಗೆ ಹೋಗೋದೆಲ್ಲ ಬ್ಲಾಕ್ ಮಾಡ್ಬೇಕು. ಏನಾನ ಅಲ್ಲಿ ಮ್ಯಾಚ್ ನಡ್ತು ಅಂದ್ರೆ ಯಾರು ಮೂವ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ 40 ಅವ್ರು ಹೇಳೋದು ಲಕ್ಷಾಂತರ ಜನ ಸೇರ್ಸ್ಬೇಕು. 1 ಲಕ್ಷ ಜನ ಅಂದ್ರೆ ಎಷ್ಟು, ಒಂದು 50-60 ಸಾವಿರ ಕಾರ್ಗಳು ಬರ್ತವೆ. ಎಲ್ಲಿ ನಿಲ್ಸ್ತೀರಾ? ಈ ಏರ್ಪೋರ್ಟ್ ಬ್ಲಾಕ್ ಮಾಡ್ಬೇಕಷ್ಟೇ. ಇಲ್ಲ ಏರ್ಪೋರ್ಟ್ ಇರ್ಬೇಕು, ಇಲ್ಲ ಸ್ಟೇಡಿಯಂ ಮಾಡ್ಬೇಕಾಗ್ತದೆ. ಬೇರೆ ಕಡೆ ಮಾಡಿ, ನೀವು ಬೇರೆ ಕಡೆ ಮಾಡಿ. ಈಗ ಅದು ಚರಿತ್ರೆಯಲ್ಲಿ ಇರುವಂತ ಒಂದು ಸ್ಥಳ. ನೆಹರು ಅವರು ಓಪನ್ ಮಾಡಿದ್ದು, ಮಹಾರಾಜರು ದುಡ್ಡು ಕೊಟ್ಟಿದ್ದಾರೆ, ಆ ಜಮೀನ್ ಕೊಟ್ಟಿದ್ದಾರೆ. ಅಂತ ಒಂದು ಐತಿಹಾಸಿಕ ಇದನ್ನ ನುಂಗಾಕೋಕೆ ನಾವ್ ಯಾರು ಬಿಡಬಾರ್ದು, ಉಳಿಬೇಕು ಅದನ್ನ. ಅದಕ್ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾ ಇದಾರೆ, ಇವಾಗಿಲ್ಲ ಅಂದ್ರೆ ಮುಂದೆ ಏನಾನ ಗುರಿ ಇಡ್ತೀರಾ? ಅದಕ್ಕೆ ಮುಂದೆ ಏನಾನ ಗುರಿ ಇಡ್ತೀರಾ? ಬೇಡ. ಫ್ಲೈಯಿಂಗ್ ಸ್ಕೂಲ್ ಆಗಿರ್ಲಿ, ಒಂದು ಅದು ದೇಶದ ಮೊದಲ ಫ್ಲೈಯಿಂಗ್ ಸ್ಕೂಲು. ವೈ ಅದನ್ನ ಹೇಳಕ್ಕೆ ಹಿಂಜರಿಕೆ, ಭಯ? ಏನೋ ಪ್ಲಾನ್ ಇರ್ಬೇಕು ನಿಮ್ಗೆ. ಪ್ಲಾನ್ ಇದ್ರೇನೆ ಆ ತರ ನೀವು ಹೇಳೋದು. ಪ್ಲಾನ್ ಇಲ್ಲ ಅಂದ್ರೆ ನೀವು ಆ ತರ ಹೇಳಕ್ ಸಾಧ್ಯ ಇಲ್ಲ. ಎನಿ ಪ್ಲಾನ್ ನಮ್ದೇನು ಅಂದ್ರೆ ಒತ್ತಾಯ ಇರೋದನ್ನ ಉಳಿಸ್ಕೊಡಿ, ಹೊಸದ್ ಏನ್ ಬೇಕಾದ್ರೆ ಮಾಡಿ, ಹೊಸದ್ ಏನ್ ಬೇಕಾದ್ರೆ ಮಾಡಿ. ತುಂಬಾ ಜಾಗ ಇದೆ ಬೆಂಗಳೂರಲ್ಲಿ, ಬಹಳಷ್ಟು ಇದೆ. ಇರೋದನ್ನ ಯಾಕೆ, ಇರೋದನ್ನ ಹಿಂದೆ ತೊಗೊಳೋದು ಬೇಡ ಅಂತ. ಎಲ್ಲಿದೆ ಜಾಗ? ಬೇಕು ಸರ್, ಜಾಗ